ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಅವರೆಕಾಳು ಉಸ್ಲಿ ನನ್ನ ಸ್ಟೈಲಲ್ಲಿ. ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಅನಿಸ್ತಿರುತ್ತೆ. ಬನ್ನಿ ಅವರೆಕಾಳು ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನಿಲ್ಲಿ ಸುಲಿದಿಟ್ಟಿರೋ ಅವರೆಕಾಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಇಟ್ಕೋತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಳ್ಳೋಣ. ಒಂದು ವಿಷಲ್ ಕೂಗಿದೆ, ಅವರೆಕಾಳು ಚೆನ್ನಾಗಿ ಬೆಂದಿದೆ. ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಸಾಸಿವೆ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಅರ್ಧ ನಿಂಬೆಹಣ್ಣು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ ಮತ್ತು ಒಗ್ಗರಣೆಗೆ ಕರಿಬೇವು. ಈರುಳ್ಳಿ ಮತ್ತು ತೆಂಗಿನಕಾಯಿನ ಜಾಸ್ತಿ ಹಾಕಿದಷ್ಟು ಉಸ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರೆಕಾಳು, ನಾನು ಆಲ್ರೆಡಿ ಅವರೆಕಾಳನ್ನ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೂಗಿಸಿಟ್ಕೊಂಡಿದ್ದೀನಿ. ನೀರನ್ನೆಲ್ಲ ಸೋರಿಸ್ಕೊಂಬಿಡೋಣ. ಅವರೆಕಾಳನ್ನ ಒಂದು ಕಡೆ ಬಸ್ತಿಟ್ಕೋತೀನಿ. ಬನ್ನಿ ಒಗ್ಗರಣೆ ಮಾಡೋಣ. ಮೊದಲು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಖಾರ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಉಸ್ಲಿ ಚೆನ್ನಾಗಿರುತ್ತೆ. ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದಿಷ್ಟನ್ನು ನಾನು ಸ್ವಲ್ಪ ದಪ್ಪ ದಪ್ಪ ಪೇಸ್ಟ್ ಮಾಡ್ಕೊಂಬರ್ತೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಹೀಗೆ ಕೈ ಆಡಿಸ್ತಾ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಒಗ್ಗರಣೆನಲ್ಲಿ ಫ್ರೈ ಆದಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಇಂಗ್ರೀಡಿಯೆಂಟ್ಸ್ ತೋರಿಸುವಾಗ ಮರ್ತೋಗ್ಬಿಟ್ಟಿದ್ದೆ. ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ಮೆಂತ್ಯ ಪೌಡರ್ ಹಾಕ್ಕೊಳ್ಳಿ. ಮೆಂತ್ಯ ಪೌಡರ್ ಹಾಕಲೇಬೇಕು, ಇಲ್ಲ ಟೇಸ್ಟ್ ಚೆನ್ನಾಗಿರಲ್ಲ. ಮೆಂತ್ಯ ಪೌಡರ್ ಯಾವ ಸ್ಪೂನಲ್ಲಿ ಹಾಕಿದ್ನೋ ಅದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೋತಿದ್ದೀನಿ. ಅರಿಶಿನ ಪುಡಿ ಮತ್ತು ಮೆಂತ್ಯ ಪುಡಿ ಒಗ್ಗರಣೆನಲ್ಲಿ ಈರುಳ್ಳಿ ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ. ಇಷ್ಟು ಬೆಂದಾದಮೇಲೆ ಬೇಯಿಸಿಟ್ಕೊಂಡಿರೋ ಅವರೆಕಾಳು ಹಾಕ್ಕೊಳ್ಳೋಣ. ಅವರೆಕಾಳೆಲ್ಲ ಚೆನ್ನಾಗಿ ಒಗ್ಗರಣೆನಲ್ಲಿ ಮಿಕ್ಸ್ ಆಗೋವರೆಗೂ ಕೈ ಆಡಿಸ್ಕೊಳ್ಳೋಣ. ಇವಾಗೆಲ್ಲ ಒಗ್ಗರಣೆನಲ್ಲಿ ಮಿಕ್ಸ್ ಆಗಿದೆ ಅವರೆಕಾಳು. 1-2 ನಿಮಿಷ ಸಿಮ್ಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಅವರೆಕಾಯಿ ಬೆಂದಿದೆ, ಹಾಗಾಗೇನು ಮತ್ತೆ ಬೇಯಿಸ್ಕೋಬೇಕಾಗಿಲ್ಲ. ಅದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕಷ್ಟೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಆವಾಗಲೇ ಬೇಯಿಸ್ಬಿಟ್ಟು ಬಸ್ತಿಟ್ಕೊಂಡಿದ್ನಲ್ಲ ಆ ಅವರೆಕಾಳು ರಸನೆಲ್ಲ ಹಾಕ್ತಾಯಿದ್ದೀನಿ. ವೇಸ್ಟ್ ಮಾಡಬಾರ್ದಲ್ವಾ, ಅದರಲ್ಲೇ ಟೇಸ್ಟ್ ಇರೋದು. ಲಾಸ್ಟಲ್ಲಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಅವರೆಕಾಳು ಉಸ್ಲಿ ರೆಡಿ ಆಯಿತು. ಸ್ಟವ್ ಆಫ್ ಮಾಡಿಬಿಟ್ಟು ಉಸ್ಲಿ ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಾಕಿದ್ರೆ ಅವರೆಕಾಳು ಉಸ್ಲಿ ರೆಡಿ ಆಯಿತು. ಉಸ್ಲಿ ಜೊತೆ ಬಿಸಿ ಬಿಸಿಯಾಗಿರೋ ರೊಟ್ಟಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಸೂಪರಾಗಿದೆ, ನೀವು ಟ್ರೈ ಮಾಡಿ.